ನಮೋ ನಾರಾಯಣಾಯ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ? ಕೋದಂಡ ರಾಮಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ಇದು ಬೆಂಗಳೂರಿನ ಈಜಿಪುರದ ಕೋರಮಂಗಲ ಹತ್ತಿರ ಇರುವಂತ ದೇವಸ್ಥಾನ. ಇಲ್ಲಿ 108 ಅಡಿ ಮಹಾವಿಷ್ಣುವಿನ ದಶಾವತಾರದ ವಿಗ್ರಹ ನೀವಿಲ್ಲಿ ನೋಡ್ಬೋದು. ಇದು ಸುಮಾರು 108 ಅಡಿ ಇರುವಂತ ವಿಗ್ರಹ. ಇಡೀ ಜಗತ್ತಿನಲ್ಲೇ 108 ಅಡಿ ಇರುವ ಮಹಾವಿಷ್ಣುವಿನ ದಶಾವತಾರ ಇರುವ ವಿಗ್ರಹ ನೀವಿಲ್ಲಿ ನೋಡ್ಬೋದು. ಇದು ಏಕಶಿಲಾ ವಿಗ್ರಹ. ಈ ವಿಗ್ರಹದ ಕೆತ್ತನೆ ಶುರುವಾಗಿದ್ದು 13 ವರ್ಷಗಳ ಹಿಂದೆ. ತಮಿಳುನಾಡಿನಲ್ಲಿ ಶುರುವಾದಂತ ಈ ವಿಗ್ರಹದ ಕೆತ್ತನೆ 450 ಟನ್ ಇರುವ ಈ ವಿಗ್ರಹ 7 ತಿಂಗಳ ಕಾಲ ತಗೊಂಡಿದೆ ತಮಿಳುನಾಡಿನ ತಿರುವಣ್ಣಾಮಲೈನಿಂದ ಬೆಂಗಳೂರಿಗೆ ತರೋದಿಕ್ಕೆ. ದೇವರ ಕೃಪೆಯಿಂದ ಈ ವಾರ ಅಂದ್ರೆ ಜೂನ್ 1ರಂದು ಈ ವಿಗ್ರಹವು ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಸ್ಥಾಪನೆ ಆಗಿದೆ. ಮಧ್ಯದಲ್ಲಿ ಮಹಾವಿಷ್ಣು, ಬಲಗಡೆ ಶಿವ, ಸ್ಕಂದರು, ವಿನಾಯಕ, ನರಸಿಂಹಸ್ವಾಮಿ ಹಾಗೂ ಋಷಿವರ್ಯರನ್ನ ನೀವು ನೋಡ್ಬೋದು. ಹಾಗೆ ಎಡಗಡೆ ಬ್ರಹ್ಮ, ಆಂಜನೇಯ, ಅಗ್ನಿ, ಗರುಡ ಹಾಗೂ ಮಹರ್ಷಿಗಳನ್ನ ನೀವಿಲ್ಲಿ ನೋಡ್ಬೋದು. ಹಾಗೆ ವಿಷ್ಣು ದೇವರ ಕೈಯಲ್ಲಿ ವಿವಿಧ ಆಯುಧಗಳನ್ನು ನೀವಿಲ್ಲಿ ನೋಡಬಹುದು. ಈ ದೇವಸ್ಥಾನಕ್ಕೆ ತುಂಬಾನೇ ಪುರಾತನ ಇತಿಹಾಸವಿದೆ. ಮತ್ತೆ ಇಲ್ಲಿ ದಯವಿಟ್ಟು ಯಾರು ಕಾರ್ನ ತರಬೇಡಿ, ಯಾಕಂದ್ರೆ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ತುಂಬಾ ಕಮ್ಮಿ ಇರೋದ್ರಿಂದ ಬೈಕ್ ಅಲ್ಲಿ ಇಲ್ಲ ಬಸ್ ಅಲ್ಲಿ ಬಂದ್ರೆ ನಿಮ್ಗೆ ಒಳ್ಳೇದು. ನಾವೆಲ್ಲರೂ ಬಹಳ ಖುಷಿಯಾಗಿದ್ದೀವಿ. ಇವತ್ತು ನಮ್ ದೇವರು ಇಲ್ಲಿ ನಿಂತ್ಕೊಂಡಿದ್ದಾರೆ. ನಾವಿದು ಶುರು ಮಾಡಿದ್ದು 2010 ತಿರುವಣ್ಣಾಮಲೆಯಲ್ಲಿ. ಅಲ್ಲಿಂದ ಕಲ್ ತಂದಿರೋದು ಇಲ್ಲಿಗೆ ನಾವು. ಈಗ ಸುಮಾರು ತರೋದಕ್ಕೆ ಅಲ್ಲೆಲ್ಲ ಕೆತ್ತನೆ ಸ್ವಲ್ಪ ಮಿನಿಮಮ್ ಕೆತ್ತನೆ ಮಾಡಿದ್ವಿ. ಅಲ್ಲಿಂದ ಇಲ್ಲಿ ಬರೋದಕ್ಕೆ ನಮ್ಗೆ 6 ತಿಂಗಳು ತಗೊಳ್ತು. ಇಲ್ಲಿ ಒಟ್ಟು ನಾವು 9 ವರ್ಷದಿಂದ ನಾವು ಕೆತ್ತನೆ ಮಾಡಿ ಇವತ್ತು ನಿಲ್ಸಿರೋ ದೇವ್ರು ಇದು ನಮ್ದು. ಟೈಮಿಂಗ್ಸ್ ಬೆಳಗ್ಗೆ 7:30ಗೆನೆ ಸ್ಟಾರ್ಟ್ ಮಾಡ್ತೀವಿ, 11:30ವರೆಗೂ ಇರುತ್ತೆ. ತಿರ್ಗಾ ಸಂಜೆ 4 ಗಂಟೆಯಿಂದ ರಾತ್ರಿ 8:30ವರೆಗೂ ಇರುತ್ತೆ. ನೋಡಿ ಅಲ್ಲಿ ಪಾದ ಏನ್ ನೋಡ್ತಿದ್ದೀರಲ್ಲ, ನಾವು ಅಲ್ಲೂ ಕೂಡ ಹೋಗ್ಬೋದು. ಇಲ್ಲಿ ಟಿಕೆಟ್ ತಗೊಂಡು ಅಲ್ಲಿ ಹೋಗ್ಬೇಕು. ಸೊ ಅದ್ರ ಬಗ್ಗೆನೂ ನಿಮ್ಗೆ ಇವಾಗ ತೋರಿಸ್ತೀನಿ. ಪಾದ ದರ್ಶನ 100 ರೂಪೀಸ್ ಆಗುತ್ತೆ. 100 ರೂಪೀಸ್ ದರ್ಶನಕ್ಕೆ. 100. ಆಂಟಿ ಹೇಳಿ ಪಾದ ದರ್ಶನದ ಬಗ್ಗೆ. ಜೈ ಶ್ರೀರಾಮ್. ರಾಮ ದೇವಸ್ಥಾನದಲ್ಲಿ ಇವತ್ತು ತೇರಿದೆ, ರಥ ಸುದರ್ಶನ ಹೋಮನೂ ಇದೆ, ರಥೋತ್ಸವನೂ ಇದೆ 12 ಗಂಟೆಗೆ ಮೇಲೆ. ಈ ಪಾದ ದರ್ಶನಕ್ಕೆ ಮಾತ್ರ ಇವಾಗ ನಾವು 100 ರೂಪಾಯಿ ಫಸ್ಟ್ ಡೇ ಫ್ರೀ ಆಗೇ ಬಿಟ್ವಿ. ಇವಾಗ 100 ರೂಪೀಸ್ ತಗೊಳ್ತೀವಿ. ಅದು ದೇವ್ರಿಗೋಸ್ಕರ, ಮೇಂಟೆನೆನ್ಸ್ಗೋಸ್ಕರ ತಗೊಳ್ತೀವಿ. ಬರೀ ಏನ್ ಯಾವ ಉದ್ದೇಶನೂ ಇಲ್ಲ. ನೀವು ಕೊಡೋ 100 ದೇವ್ರಿಗೆ ಸೇರತ್ತಮ್ಮ. ದಯವಿಟ್ಟು ಬೇಜಾರ್ ಮಾಡ್ಕೊಳ್ದೆ ಎಲ್ರು ಬಂದು ಪಾದ ದರ್ಶನ ನೋಡ್ಕೊಂಡು ಹೋಗಿ. ಜೈ ಶ್ರೀರಾಮ್. ಸೊ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಈ ವಿಗ್ರಹ, ಏಕಶಿಲಾ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದಕ್ಕೆ 7 ತಿಂಗಳುಗಳ ಕಾಲ ತಗೊಂಡಿದೆ ತಮಿಳುನಾಡು ತಿರುವಣ್ಣಾಮಲೆಯಿಂದ ಬೆಂಗಳೂರಿಗೆ ತರೋದಕ್ಕೆ. ಸೂಪರ್ ಆಗಿದೆ. ಒಂಥರ ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಹೇಗಿದೆ ಅದ್ರಂಗೆ ಇದೆ. ವಿಶ್ವರೂಪ ವಿಷ್ಣುವಿನ ದರ್ಶನ. ಪಾದ ಯಾರು ಮುಟ್ಟಬಾರ್ದು ಅಂತ ಹಾಕಿದ್ದಾರೆ ನೋಡಿ. ಎಷ್ಟು ಹತ್ತಿರದಿಂದ ವ್ಯೂ. ತುಂಬಾನೇ ಅದ್ಭುತವಾಗಿತ್ತು. ನಮ್ಮ ಬೆಂಗಳೂರಿನಲ್ಲಿ ಶ್ರೀ ವಿಷ್ಣುವಿನ
ಇಷ್ಟು ದೊಡ್ಡ ಪ್ರತಿಮೆನ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ. ನೀವೆಲ್ಲರೂ ಕೂಡ ಮಿಸ್ ಮಾಡದೆ ವಿಸಿಟ್ ಮಾಡಿ. ಈಗ ನಾವು ಶ್ರೀರಾಮನ ದರ್ಶನ ಮಾಡೋಣ ಬನ್ನಿ. ಇವತ್ತು ರಥೋತ್ಸವ ಇದ್ದಿದ್ರಿಂದ ತಯಾರಿ ಎಲ್ಲ ಜೋರಾಗಿ ನಡೀತಿತ್ತು. ಹಾಗೆ ಹೋಮ ಪೂಜೆಗಳೆಲ್ಲ ನಡೀತಿತ್ತು. ನೋಡಿದ್ರಲ್ಲ ಎಷ್ಟು ಸುಂದರವಾಗಿತ್ತು ಕೋದಂಡರಾಮಸ್ವಾಮಿ ದೇವಸ್ಥಾನ. ನೀವೇನಾದ್ರೂ ಈ ದೇವಸ್ಥಾನನ ವಿಸಿಟ್ ಮಾಡ್ಬೇಕಂದ್ರೆ ಕೋರ್ಮಂಗ್ಲ ಸೋನಿ ಸಿಗ್ನಲ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಇಲ್ಲಿ 1 ಕಿಲೋಮೀಟರ್ ಆಗುತ್ತೆ, ನಡ್ಕೊಂಡ್ ಬರ್ಬೋದು. ಕಾರಲ್ಲಿ ಬಂದ್ರೆ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಅಷ್ಟು ಇಲ್ದಿರೋ ಕಾರಣ ಆದಷ್ಟು ಗಾಡಿ ಇಲ್ಲ ಅಂದ್ರೆ ಬಸ್ಸಲ್ಲಿ ಬನ್ನಿ ಅಂತ ಹೇಳ್ತಾ, ನೀವೇನಾದ್ರೂ ಆಲ್ರೆಡಿ ಈ ದೇವಸ್ಥಾನನ ವಿಸಿಟ್ ಮಾಡಿದ್ರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ತೆ.